ಹಿಮಾಲಯದ ನಾಡು, ಆದ್ರೆ ಶಾಂತಿ ಇಲ್ಲ. ಯುವಜನತೆ ಆಕ್ರೋಶ ಈಗ ದೇಶವನ್ನೇ ಕದಲಿಸಿದೆ. ಜೆನ್ಜಿ ಯುವಜನತೆ ಬೀದಿಗೆ ಬಂದು ಸರ್ಕಾರಕ್ಕೆ ಸವಾಲಾಗಿದ್ದಾರೆ. 20ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ದೇಶದಲ್ಲಿ ಶಾಂತಿ ಕಳ್ಕೊಂಡಿದೆ. ಏನಿದು ಪ್ರತಿಭಟನೆ? ಯಾಕಿಷ್ಟೊಂದು ಕೋಪ? ಇದರಿಂದ ನೇಪಾಳದ ಭವಿಷ್ಯ ಹೇಗ್ ಬದಲಾಗಬಹುದು? ಬನ್ನಿ ನೋಡೋಣ. ಸೆಪ್ಟೆಂಬರ್ನಲ್ಲಿ ನೇಪಾಳ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತಗೊಳ್ಳುತ್ತೆ. ಫೇಸ್ಬುಕ್, ಎಕ್ಸ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಸೇರಿ 27 ಸೋಷಿಯಲ್ ಮೀಡಿಯಾ ಆಪ್ ನ ಬ್ಯಾನ್ ಮಾಡುತ್ತೆ. ಕಾರಣ, ಆ ಕಂಪ್ನಿಗಳು ಎಷ್ಟೇ ದೊಡ್ಡ ಕಂಪ್ನಿಗಳಾಗಿದ್ರು ಸಹ, ಅದು ಅಮೆರಿಕ, ಸ್ವಿಟ್ಜರ್ಲೆಂಡ್, ಬೇರೆ ಯಾವ ದೊಡ್ಡ ದೇಶದ ಕಂಪ್ನಿ ಆಗಿದ್ರು ಸಹ, ನೀವು ನೇಪಾಳದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಿಮ್ಮ ಆಪ್ ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಆ ಕಂಪ್ನಿಯವರು ತಲೆ ಕೆಡ್ಸ್ಕೊಳ್ದೆ, ನೇಪಾಳ ಅದೊಂದು ಚಿಕ್ಕ ದೇಶ, ನಮ್ಮನ್ನ ಏನ್ ಮಾಡ್ಕೊಳಕ್ ಆಗುತ್ತೆ ಅಂತೇಳಿ ಸುಮ್ನಾಗ್ತಾರೆ. ಆದ್ರೆ ನೇಪಾಳದ KP ಶರ್ಮಾ ಓಲಿ ಸರ್ಕಾರ ಸೆಪ್ಟೆಂಬರ್ 4ನೇ ತಾರೀಕು 26 ಸೋಷಿಯಲ್ ಮೀಡಿಯಾ ಆಪ್ ನ ಬ್ಯಾನ್ ಮಾಡ್ಬಿಡುತ್ತೆ. ಇದರಿಂದ ಅಲ್ಲಿನ ಯುವ ಜನತೆ ರೊಚ್ಚಿಗೆಲ್ತಾರೆ. ಅಷ್ಟೇ ಅಲ್ಲದೆ ಭ್ರಷ್ಟಾಚಾರ, ನೆಪೋಟಿಸಂ, ದೇಶದಲ್ಲಿ ಆಳವಾಗಿ ಬೇರ್ನ ಊರ್ಕೊಂಡಿರುವಂತ ಭ್ರಷ್ಟಾಚಾರ ಮತ್ತು ಪಕ್ಷಪಾತ. ರಾಜಕಾರಣಿಗಳ ಮಕ್ಕಳು ಐಷಾರಾಮಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಒಳ್ಳೊಳ್ಳೆ ಕಾರು, ಒಳ್ಳೊಳ್ಳೆ ಬಟ್ಟೆ, ಈ ತರ ಶೋ ಆಫ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡ್ತಾ ಇರ್ತಾರೆ. ಇದನ್ನ ನೆಪೋ ಕಿಡ್ಸ್, ಇದು ಕೂಡ ಅಲ್ಲಿನ ಯುವಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಯಾಕೆ ಅಂದ್ರೆ ಅಲ್ಲಿನ ಜನರಿಗೆ ಇರೋ ಬಡತನ, ನಿರುದ್ಯೋಗದ ಸಮಸ್ಯೆ, ಅಲ್ಲಿನ ವಸ್ತುಗಳ ದರ ಹೆಚ್ಚಳ, ಇದರಿಂದ ರೊಚ್ಚಿಗೆದ ನೇಪಾಳದ ಯುವಜನತೆ ದಂಗೆ ಹೇಳ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಸರ್ಕಾರದ ವಿರುದ್ಧ ಯುದ್ಧ ಸಾರ್ತಾರೆ. ಕಳೆದ ಹಲವು ವರ್ಷಗಳಿಂದ ನೇಪಾಳದಲ್ಲಿ ಆಗಾಗ ಸರ್ಕಾರಗಳು ಬದಲಾಗಿವೆ. ಅಲ್ಲಿನ ಜನರಿಗೆ ಭರವಸೆ, ಸುಧಾರಣೆ ತರಲು ಯಾವ ಸರ್ಕಾರಗಳ ಕೈನಲ್ಲಿ ಕೂಡ ಆಗೋಲ್ಲ. ಇದರಿಂದ ಅಲ್ಲಿನ ಜನರಿಗೆ ನೋವು, ಹತಾಶೆ ಎಲ್ಲ ಆಗುತ್ತೆ. ಅವರು ಎಷ್ಟು ಅಂತ ನೋಡ್ತಾರೆ, ಎಷ್ಟು ಅಂತ ಸಹಿಸ್ಕೊಂತಾರೆ. ಇದರಿಂದ ಅವರು ರೊಚ್ಚಿಗೆದ್ದಿ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ. ಸೆಪ್ಟೆಂಬರ್ 8ನೇ ತಾರೀಕು ಕಠ್ಮಂಡು ಮತ್ತು ಇತರೆ ನಗರಗಳಲ್ಲಿ ಸಾವಿರಾರು ಜನ ಯೂತ್ ಭ್ರಷ್ಟಾಚಾರ ಮತ್ತು ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಪ್ರತಿಭಟನೆ ನಡೆಸ್ತಾರೆ. ಹಾಗೆ ಪ್ರೊಟೆಸ್ಟ್ ಕೂಡ ಮಾಡ್ತಾರೆ. ಹೀಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದವರು ಏಕಾಏಕಿ ಪಾರ್ಲಿಮೆಂಟ್ ಒಳಗೆ ಹೋಗಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿನ ಭದ್ರತಾ ಪಡೆಗಳು ಕೂಡ ಅವ್ರ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ. ಅದರಲ್ಲಿ 19 ಜನ ತಮ್ಮ ಪ್ರಾಣ ಕಳ್ಕೊಂತಾರೆ. ಈ ಪ್ರೊಟೆಸ್ಟ್ಗೆ ಅಲ್ಲಿನ ಸರ್ಕಾರ ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿಷೇಧಿಸಿದ್ದ ನಿಷೇಧನ ವಾಪಸ್ ತಗೊಳ್ತಾರೆ. ಸೆಪ್ಟೆಂಬರ್ 9 ಪ್ರತಿಭಟನೆಗಳು ಇನ್ನಷ್ಟು ಹೆಚ್ಚಾಗುತ್ತೆ, ಹಿಂಸೆಗಳು ಹೆಚ್ಚಾಗುತ್ತೆ. ಪ್ರೊಟೆಸ್ಟ್ ಮಾಡ್ತಾ ಇದ್ದವರು ಸಂಸತ್ ಭವನ, ಸುಪ್ರೀಂ ಕೋರ್ಟ್ ಮತ್ತು ಹಲವಾರು ರಾಜಕಾರಣಿಗಳ ಮನೆ ಮೇಲೆ ಬೆಂಕಿ ಹಚ್ತಾರೆ. ಇದರಿಂದ ಅಲ್ಲಿನ ಪ್ರಧಾನಿ KP ಶರ್ಮಾ ಓಲಿ ರಾಜೀನಾಮೆ ನೀಡ್ತಾರೆ. ಪರಿಸ್ಥಿತಿ ಎಷ್ಟು ಕೈ ಮೀರಿ ಹೋಗಿರುತ್ತೆ ಅಂತಂದ್ರೆ ಅಲ್ಲಿನ ಯೂತ್ ಅಕ್ಷರಶಃ ರಾಕ್ಷಸರಾಗಿರ್ತಾರೆ. ಪರಿಸ್ಥಿತಿನ ನಿಯಂತ್ರಣ ಮಾಡೋಕೆ ನೇಪಾಳದ ಸೇನೆಗೆ ದೇಶಾದ್ಯಂತ ನಿಯೋಜಿಸ್ತಾರೆ. ಕಠ್ಮಂಡು ಸೇರಿ ಹಲವು ನಗರಗಳಲ್ಲಿ ಕರ್ಫ್ಯೂ ಕೂಡ ಹಾಕ್ತಾರೆ. ಈ ಪ್ರೊಟೆಸ್ಟ್ ಇಂದ ಭಾರತದ ಗಡಿ ಮೇಲೂ ಸಹ ಪರಿಣಾಮ ಬೀರಿದೆ. ಹಾಗಾಗಿ ಗಡಿಗಳಲ್ಲಿ ಭದ್ರತೆಯನ್ನು ಇನ್ನಷ್ಟು ಟೈಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 10 ಈ ಪ್ರೊಟೆಸ್ಟ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ. ಇದರಿಂದ ಕಠ್ಮಂಡು ಏರ್ಪೋರ್ಟ್ ನ ಬಂದ್ ಮಾಡ್ತಾರೆ. ಇದರ ಪರಿಣಾಮ ಕನ್ನಡಿಗರು ಸೇರಿ ನೂರಾರು ಜನ ಪ್ರವಾಸಿಗರು ಅಲ್ಲೇ ಅತಂತ್ರ ಪರಿಸ್ಥಿತಿಗೆ ಸಿಕ್ಕಾಕೊಳ್ತಾರೆ. ನೇಪಾಳದ ಕಠ್ಮಂಡು ವಿಮಾನ ನಿಲ್ದಾಣದಲ್ಲಿ ಸಿಲುಕಿರುವ ಕನ್ನಡಿಗರು ಸುರಕ್ಷಿತವಾಗಿದ್ದಾರೆ. ಅಲ್ಲದೆ ಅವರನ್ನು ಸುರಕ್ಷಿತವಾಗಿ ಕರೆತರಲು ಕ್ರಮನ ಕೈಗೊಳ್ತೀವಿ ಅಂತ ನಮ್ಮ ಎಕ್ಸ್ ಖಾತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಂಚಿಕೊಂಡಿದ್ದಾರೆ. ನೇಪಾಳದ ಮಿಲಿಟರಿ ಈಗಿನ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಮಿಲಿಟರಿ ಮತ್ತು ಪ್ರತಿಭಟನೆ ಮಾಡ್ತಿದ್ದವ್ರ ಮಧ್ಯ ಇನ್ನೂ ಸಹ ಮಾತುಕತೆ ನಡೀತಾ ಇದೆ. ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲ ಕರ್ಕಿ ಅವರನ್ನ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಮಾಡುವ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಈ ವಿಷಯವಾಗಿ ಜೆನ್ಜಿ ನಲ್ಲಿ ಬಿರುಕು ಸಹ ಉಂಟಾಗಿದೆ ಅಂತ ಹೇಳಲಾಗ್ತಿದೆ. ಈಗ ಅಕ್ಷರಶಃ ನೇಪಾಳ ಸ್ಮಶಾನವಾಗಿದೆ.